ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಚಾನಲ್ನ ರೀಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅತಿಯಾಗಿ ಬಂದಂಥ ಕಮೆಂಟ್ಸ್ಗಳು, ನಾವು ಮನೆಯಲ್ಲಿ ಯಾವ ದೇವರ ಫೋಟೋಗಳನ್ನ ಇಡಬೇಕು, ಯಾವ ದೇವ್ರ ಫೋಟೋಗಳನ್ನ ಇಡಲೇಬಾರ್ದು ಅಂತ. ಯಾಕಂದರೆ ಪ್ರತಿನಿತ್ಯ ನಾವು ಪೂಜೆ ಮಾಡುವಂಥ ದೇವರುಗಳ ಆಯ್ಕೆಯಲ್ಲೂ ಕೂಡ ಕೆಲವೊಂದು ನಿರ್ಬಂಧಗಳಿದೆ. ಸೊ ಹಾಗಾಗಿ ಇವತ್ತು ನಾನು ಆ ವಿಡಿಯೋನ ಮಾಡಿ ತಿಳಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮನೆಯಲ್ಲಿ ಯಾವ ದೇವ್ರ ಫೋಟೋಗಳನ್ನ ಇಡಬೇಕು, ಇಡಬಾರ್ದು, ಮತ್ತು ಇಟ್ಟಿರುವಂಥ ಫೋಟೋಗಳನ್ನ ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ಮೊದಲು ನಾವು ಪೂಜೆ ಮಾಡಬೇಕಾದದ್ದು ವಿಘ್ನೇಶ್ವರನ್ನ. ಹೌದು, ಯಾವುದೇ ದೇವರು ಮನೆ ದೇವರಿದ್ರೂ ಮನೆಯಲ್ಲಿ ಮೊದಲ ಪೂಜೆ ವಿಘ್ನೇಶ್ವರನಿಗೆ ಸಲ್ಲಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ನೀವು ನೋಡಿರ್ಬೋದು, ಮನೆ ದೇವರು ಒಂದು ಮಂಜುನಾಥ ಸ್ವಾಮಿ ಆಗಿರುತ್ತೋ, ನಂಜುಂಡೇಶ್ವರ ಆಗಿರುತ್ತೋ, ಅಥವಾ ಈ ವಿಷ್ಣುವಿನ ಯಾವುದೇ ಅವತಾರದಲ್ಲಾಗಿರ್ಬೋದು. ಆದರೆ ಮೊದಲ ಫೋಟೋ ಅಂದರೆ 3 ಫ್ರೇಮ್ ಮಾಡಿಸಿದ್ರು ಅದರಲ್ಲಿ ಫಸ್ಟ್ ಫ್ರೇಮಲ್ಲಿ ಗಣೇಶನ ಮಾಡಿಸಿರ್ತಾರೆ. ಸೊ ಅದೇ ಥರ ಹಿರಿಯರು ನೋಡಿರ್ಬೋದು, ನೀವು ಅದನ್ನ ನೋಡಿದ್ರೆ ಗೊತ್ತಾಗತ್ತೆ. ಗಣೇಶನ ಯಾರೂ ಕೂಡ ಮಿಸ್ ಮಾಡಲ್ಲ. ಯಾಕಂದರೆ ಅದು ಶಾಸ್ತ್ರಗಳ ಪ್ರಕಾರ ಮೊದಲ ಪೂಜೆ ವಿಘ್ನೇಶ್ವರಂಗೆ ಸಲ್ಲಬೇಕು ಅಂದರೆ ಮನೆಯಲ್ಲಿ ವಿಘ್ನೇಶ್ವರ ಇರಲೇಬೇಕು. ಅದು ಫೋಟೋ ರೂಪದಲ್ಲಾಗಿರ್ಬೋದು ಅಥವಾ ವಿಗ್ರಹ ರೂಪದಲ್ಲ ಕೂಡ ಆಗಿರ್ಬೋದು. ಇಂತಹ ವಿಘ್ನೇಶ್ವರನ ಆಯ್ಕೆಯಲ್ಲೂ ಕೂಡ ಕೆಲವೊಂದು ನಿಯಮಗಳಿದೆ. ಯಾವುದಪ್ಪ ಅಂತ ಅನ್ನೋದಾದರೆ, ವಿಘ್ನೇಶ್ವರ ಸದಾ ಕೂತಿರಬೇಕು. ಅಂದರೆ ಅದು ವಿಗ್ರಹ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಫೋಟೋದಲ್ಲಿ ಅದು ಕುಳಿತಿರೋ ಆಗಿರ್ಬೋದು, ಅಥವಾ ಒಂದು ಕಾಲು ಮಾಡಿಸಿ ಒಂದು ಕಾಲನ್ನ ಕೆಳಗಡೆ ಬಿಟ್ಟಿರೋ ರೀತಿಯಲ್ಲಿ ಇರ್ಬೋದು. ಆದರೆ ಅವರು ಆಸನದಲ್ಲಿ ಕೂತಿರಬೇಕು. ಆ ರೀತಿಯಾದ ಫೋಟೋವನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನು ವಿಘ್ನೇಶ್ವರನಲ್ಲಿ ಅತಿ ಮುಖ್ಯವಾಗಿ ನೋಡೋದು ನಾವು ಸೊಂಡಿಲು. ಹೌದಲ್ವಾ? ಯಾರೇ ವಿಗ್ರಹ ಸೆಲೆಕ್ಟ್ ಮಾಡಬೇಕಾದ್ರೆ ಫಸ್ಟು ಸೊಂಡಿಲನ್ನ ಯಾವ ಕಡೆ ಇರೋದನ್ನ ತೊಗೋಬೇಕು ಅಂತ ಅನ್ಕೋತಾರೆ. ಬಲಮುರಿ ಎಡಮುರಿ ಅಂತ ಹೇಳ್ತೀವಿ. ಅಂದರೆ ಸೊಂಡಿಲು ಬಲಭಾಗದಲ್ಲಿದ್ದರೆ ಅದನ್ನು ಬಲಮುರಿ, ಎಡಭಾಗದಲ್ಲಿದ್ದರೆ ಅದು ಎಡಮುರಿ ಅಂತ. ಈ ವಿಡಿಯೋದಲ್ಲಿ ನೋಡಿ ಈ ಫೋಟೋದಲ್ಲಿ ಇರೋದು ಎಡಮುರಿ ಗಣೇಶ. ಆದರೆ ಈಗ ನಾನು ಮುಂಚೆ ಒಂದು ವಿಡಿಯೋ ಪ್ಲೇ ಮಾಡ್ಕೊಂಡು ಬಂದನಲ್ಲ, ಆ ವಿಡಿಯೋದಲ್ಲಿ ಗಣೇಶನ ಸೊಂಡಿಲು ಎಡಭಾಗದಲ್ಲಿದೆ. ಎಡಭಾಗದಲ್ಲಿರುವಂಥ ಗಣೇಶನನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲೂ ಸೊಂಡಿಲು ಖಾಲಿ ಇರಬಾರ್ದು. ಆ ಒಂದು ಸೊಂಡಿಲು ಅವನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿರುವಂಥ ಲಡ್ಡುವಿನ ಮೇಲೆ ಇರಬೇಕು. ಅಂದರೆ ಸೊಂಡಿಲಿಗೆ ಲಡ್ಡು ಹೋಗ್ತಾ ಇದೆ ಅನ್ನೋಗಿರಬೇಕು. ಅದು ಒಂದು ರೀತಿ ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲಿಗೆ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಎಡಮುರಿ ಗಣೇಶ. ಅದರಲ್ಲೂ ಸೊಂಡಿಲು ಆ ಲಡ್ಡುವನ್ನು ತಿನ್ನೋ ರೀತಿಯಾಗಿ ಇರಬೇಕು. ಹಾಗಾದರೆ ಬಲಮುರಿ ಗಣೇಶನ ಪೂಜೆ ಮಾಡಬಾರ್ದಾ? ಇಲ್ಲ, ಮಾಡ್ಬೋದು. ಬಲಮುರಿ ಗಣೇಶನ ಪೂಜೆ ಮಾಡಬೇಕು. ಆದರೆ ಈ ಗಣೇಶನಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ನಮ್ಮ ಒಂದು ಪೂಜೆಗಳು ನಿಯಮಬದ್ಧವಾಗಿರಬೇಕು, ಶಾಸ್ತ್ರಬದ್ಧವಾಗಿರಬೇಕು. ಅವನಿಗೆ ಪ್ರತಿ ಪೂಜೆಯಲ್ಲೂ ನಾವು ನೈವೇದ್ಯವನ್ನು ಇಟ್ಟು ನಿಯಮಬದ್ಧವಾಗಿ ಪೂಜೆ ಮಾಡಿದರೆ ಎಡಮುರಿ ಗಣೇಶನಿಗಿಂತನೂ ಅತಿ ಬೇಗ ಒಲಿತಾನಂತೆ. ಆದರೆ ಅತಿ ಬೇಗ ಸಿಟ್ಟು ಕೂಡ ಬರುತ್ತಂತೆ. ಸೊ ಹಾಗಾಗಿ ಬಲಮುರಿ ಗಣೇಶ ಇದ್ದ ಮನೆಯಲ್ಲಿ ತುಂಬ ನಿಯಮಬದ್ಧವಾಗಿರಬೇಕು ಅಂತ ಹೇಳ್ತಾರೆ. ಆ ಪ್ರಕಾರ ನಾವು ಮನೆಯಲ್ಲಿ ಒಂದು ರೀತಿ ಸೇಫರ್ ಸೈಡ್ ಅಂತ ನಾವು ಎಡಮುರಿ ಗಣೇಶನನ್ನು ಇಟ್ಟು ಪೂಜೆ ಮಾಡೋದು ಒಳ್ಳೆಯದು. ಯಾಕಂದರೆ ನಾವು ಮನುಷ್ಯ ಅಂದಮೇಲೆ ಒಂದಿನ ಇದ್ದ ಜ್ಞಾನ ಇನ್ನೊಂದು ದಿನ ಇರೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವೊಮ್ಮೆ ಪೂಜೆನ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಆ ರೀತಿ ಲೇಸಿನೆಸ್ ಕೂಡ ತೋರಿಸ್ತೀವಿ. ಸೊ ಇಂಥ ಮನುಷ್ಯನ ಬುದ್ಧಿಗೆ ಒಂದು ಅಂಥದ್ದು ಎಡಮುರಿ ಗಣೇಶ. ಸೊ ಗಣೇಶನ ಆಯ್ಕೆಯಲ್ಲೂ ಕೂಡ ನೀವು ಜೋಪಾನವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊಂಡಿಲಾಯಿತು. ಇನ್ನು ನಿಂತಿರುವಂಥ ಗಣೇಶನ ಮನೆಗೆ ತರಲೇಬಾರ್ದಂತೆ. ಗಣೇಶನು ಕೂಡ ಚಂಚಲ ಮನಸ್ಸು. ಅಂದರೆ ನಿಂತಿರೋದು ಅಂತಂದರೆ ಯಾವಾಗ ಬೇಕಾದರೂ ಮುಂದೆ ಹೋಗ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ನಿಂತಿರುವಂಥ ಗಣೇಶನನ್ನು ಯಾವುದೇ ಕಾರಣಕ್ಕೂ ತೊಗೊಳ್ಬಾರ್ದು. ಫೋಟೋದಲ್ಲಾಗಿ ಇರ್ಬೋದು, ವಿಗ್ರಹದಲ್ಲಾಗಿರ್ಬೋದು, ನಿಂತಿರೋ ಗಣೇಶನನ್ನು ತೊಗೊಳ್ಬೇಡಿ. ಕೆಲವರು ಬೇಕಂತಲೇ ಈ ಒಂದು ನಿಂತಿರೋ ಗಣೇಶನ ಉಡುಗೊರೆಯಾಗಿ ಕೊಡ್ತಾರೆ. ದಯವಿಟ್ಟು ಅಂಥ ವಿಗ್ರಹಗಳು ನಿಮಗೇನಾದ್ರು ಉಡುಗೊರೆಯಾಗಿ ಸಿಕ್ಕಿದ್ರೆ ಅದನ್ನು ತೊಗೊಂಡೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ ಅರಳಿಕಟ್ಟೆ ಹತ್ರ ಇಟ್ಬಿಡಿ, ಅಥವಾ ನೀರಲ್ಲಿ ಕೂಡ ಹಾಕ್ಬಿಡ್ಬೋದು. ಆದರೆ ಮನೆಯಲ್ಲಿ ಎಂದೂ ಆ ಫೋಟೋಗಳನ್ನ ಇಟ್ಟು ಪೂಜೆನ ಮಾಡಬೇಡಿ, ವಿಗ್ರಹಗಳು ಕೂಡ. ಇನ್ನು ಎರಡನೇದಾಗಿ ಮುಖ್ಯವಾಗಿ ನಾವು ಪೂಜೆ ಮಾಡಬೇಕಾಗಿದ್ದು ಮನೆ ದೇವರು. ನಿಮ್ಮ ಮನೆ ದೇವರು ಯಾವುದಿದೆ ಅದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಹಿರಿಯರ ಪ್ರಕಾರ, ಅವರ ಸಲಹೆಯ ಪ್ರಕಾರ ನೀವು ಆ ಫೋಟೋಗಳನ್ನ ಇಟ್ಕೊಂಡು ಪೂಜೆನ ಮಾಡ್ಬೋದು. ಯಾವುದೇ ದೇವರಾಗಿರ್ಬೋದು, ಅದು ನಿಮ್ಮ ಹಿರಿಯರನ್ನ ನೀವು ಕೇಳಿಕೊಂಡು ನೀವು ಅದನ್ನು ಒಂದು ಶಾಸ್ತ್ರವನ್ನು ನೀವು ನಿಯಮಬದ್ಧವಾಗಿ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಮೂರನೆಯದಾಗಿ ನಾವು ಮುಖ್ಯವಾಗಿ ಪೂಜೆ ಮಾಡುವಂಥದ್ದು ಶ್ರೀ ಮಹಾಲಕ್ಷ್ಮಿಯನ್ನು. ಶ್ರೀ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಆ ತಾಯಿಯ ಅನುಗ್ರಹ ಬೇಕೇ ಬೇಕಲ್ವಾ? ಸೊ ಹಾಗಾಗಿ
ಪ್ರತಿಯೊಬ್ಬರು ಲಕ್ಷ್ಮಿಯನ್ನು ಪೂಜೆ ಮಾಡ್ತೀರಾ. ಈಗ ಇತ್ತೀಚೆಗೆ ಅಂತ ಇದ್ದೀನಿ, ಇನ್ನೇನೋ ಕಮ್ಮಿಂಗ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ಟೈಮಲ್ಲೂ ಕೂಡ ಲಕ್ಷ್ಮಿ ಫೋಟೋಗಳನ್ನ ತೊಗೊಳ್ಳೋದು, ವಿಗ್ರಹಗಳನ್ನ ತೊಗೊಳ್ಳೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಲ್ವಾ. ಯೂಶಲಿ ನಡೀತಾ ಇರತ್ತೆ. ಹೌದು, ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಫೋಟೋ ಚೇಂಜ್ ಮಾಡೋದು ಅಥವಾ ಫೋಟೋ ತೊಗೊಳ್ಳೋದು, ವಿಗ್ರಹ ತೊಗೊಳ್ಳೋದನ್ನ ಹೆಚ್ಚಾಗಿ ಮಾಡ್ತೀರಾ. ಅಂಥವರು ಲಕ್ಷ್ಮಿಯ ವಿಗ್ರಹವನ್ನು ಯಾವ ರೀತಿ ನಾವು ಆಯ್ಕೆ ಮಾಡಬೇಕು ಅನ್ನೋದನ್ನು ಕೂಡ ಜೋಪಾನವಾಗಿ ತಿಳ್ಕೊಳ್ಬೇಕಾಗತ್ತೆ. ಲಕ್ಷ್ಮೀ ತಾಯಿ ಸದಾ ನಗ್ತಾ ಇರಬೇಕು. ಅಂದರೆ ನಾವು ಯಾವುದೇ ತಾಯಿಯ ಫೋಟೋ ತೊಗೊಳ್ಳಿ, ಅಂದರೆ ವಿಗ್ರಹಗಳನ್ನ ತೊಗೊಳ್ಳಿ, ಆ ಮುಖದಲ್ಲಿ ಹಸು ನಗು ಇರಬೇಕು ಅಂತ ಹೇಳ್ತಾರೆ. ಆ ತಾಯಿಯ ಮುಖವನ್ನು ನೋಡಿದ ತಕ್ಷಣ ನಮ್ಮ ಮುಖದಲ್ಲಿ ಒಂದು ನಗುವಿನ ಕಳೆ ಬರಬೇಕು. ಆ ರೀತಿಯಾದ ಒಂದು ರೀತಿ ಆಕರ್ಷಣೀಯವಾಗಿರಬೇಕು, ನಗು ಮುಖ ಇರಬೇಕು, ಕ್ರೋಧ ಇರಬಾರ್ದು. ಅಂಥ ಫೋಟೋಗಳನ್ನೇ ಮೊದಲು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ವಿಗ್ರಹಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋರು ವಿಗ್ರಹಗಳನ್ನ ಕಂಪ್ಲೀಟು ನೀವು ಚೆಕ್ ಮಾಡಿ, ಎಲ್ಲೂ ಕೂಡ ಮುಕ್ಕಿರಬಾರ್ದು, ಅಂದರೆ ಎಲ್ಲೂ ಕೂಡ ಹಗ್ಗು ತಗ್ಗಿರಬಾರ್ದು. ಅಂದರೆ ನಿಮಗೆ ಗೊತ್ತಾಗುತ್ತೆ ಇದು ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಗೊತ್ತಾಗುತ್ತೆ. ಆ ರೀತಿ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಅದು ಕೆತ್ತನೆ ನೀಟಾಗಿರಲಿ, ಕೈ ಕಾಲು ಪ್ರತಿಯೊಂದೂ ನೀಟಾಗಿರಬೇಕು. ಅಥವಾ ಮುಖದಲ್ಲಿ ಮೂಗು ಸೊಟ್ಟ ಇರೋದು, ಕಣ್ಣು ಏರುಪೇರಿರೋದು, ಈ ರೀತಿಯಾದ ವಿಗ್ರಹಗಳನ್ನ ದಯವಿಟ್ಟು ಕಮ್ಮಿ ರೇಟಿಗೆ ಕೊಡ್ತಾರೆ ಅಂತ ದಯವಿಟ್ಟು ತೊಗೋಬೇಡಿ. ತೊಗೊಳ್ತೀರಾ, ಚಿಕ್ಕದು ತೊಗೊಳ್ಳಿ, ದೊಡ್ಡದು ತೊಗೊಳ್ಳಿ, ಆದರೆ ಕೆತ್ತನೆ ತುಂಬ ಚೆನ್ನಾಗಿರಬೇಕು, ಮುಖದಲ್ಲಿ ನಗು ಇರಬೇಕು. ಮತ್ತು ತಾಯಿ ಕಮಲದ ಮೇಲೆ ಕುಂತಿರಬೇಕು. ಶ್ರೀ ಮಹಾಲಕ್ಷ್ಮಿ ಪೂಜೆಗೆ ಯೋಗ್ಯವಾದ ವಿಗ್ರಹ ಅಂತಂದರೆ ತಾಯಿ ಕಮಲದ ಮೇಲೆ ಕೂತಿರಬೇಕು. ಈ ರೀತಿಯಾಗಿ ವಾಹನಗಳ ಮೇಲೆ ಕೂತಿರೋದಾಗಲಿ ಅಥವಾ ಶ್ರೀ ಮಹಾಲಕ್ಷ್ಮಿ ನಿಂತಿರೋ ಫೋಟೋಗಳನ್ನ ದಯವಿಟ್ಟು ಮನೆಗೆ ತರಬೇಡಿ, ಮನೆಯಲ್ಲಿಟ್ಟು ಪೂಜೆನೂ ಕೂಡ ಮಾಡಬೇಡಿ. ಯಾವಾಗ ತಾಯಿ ಚಂಚಲೆ ಅಂತ ಹೇಳ್ತಾರೆ, ಜೊತೆಗೆ ನಿಂತಿರೋ ಫೋಟೋಗಳು ನಾವು ಮನೇಲಿಟ್ಟರೆ ಅದು ಯಾವಾಗ ಬೇಕಾದರೂ ಮೂವ್ ಹಾಕ್ತಾರೆ ಅನ್ನೋ ಒಂದು ನಂಬಿಕೆನೋ ಅಥವಾ ಅಪನಂಬಿಕೆನೋ ನಂಗೆ ಗೊತ್ತಿಲ್ಲ. ಬಟ್ ಆದಷ್ಟು ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಲ್ವ. ಸೊ ಹಾಗಾಗಿ ನಿಂತಿರುವಂಥ ಮಹಾಲಕ್ಷ್ಮಿ ಫೋಟೋನಾಗಲಿ ವಿಗ್ರಹನಾಗಲಿ ಮನೆಯಲ್ಲಿ ಇಟ್ಕೋಬೇಡಿ. ಈ ರೀತಿಯಾಗಿ ವಾಹನದ ಮೇಲೆ ಕೂತಿರುವಂಥ ಲಕ್ಷ್ಮಿಯ ಫೋಟೋನು ಕೂಡ ಮನೆಯಲ್ಲಿ ಇಟ್ಟು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಇನ್ನು ವಿಗ್ರಹಗಳನ್ನ ಸೆಲೆಕ್ಟ್ ಮಾಡೋರು ಒಂದು ಬೆರಳು ಉದ್ದದಷ್ಟು ಮಾತ್ರ ಸೈಜ್ ಇರಲಿ. ಅಂದರೆ ಕಿರೀಟದಿಂದ ಹಿಡಿದು ತಳದವರೆಗೂ ನಿಮ್ಗೆ ನೋಡಬೇಕು ಅಂದರೆ ನಿಮ್ಮ ಬೆರಳೆಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದದ ಒಳಗಡೆ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೂ ಮೀರಿದ್ದು ವಿಗ್ರಹಗಳಿಗೆ ನೀವು ನಿತ್ಯ ಒಂದು ಅಭಿಷೇಕ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಸೈಜ್ನ ನೋಡಿ ನೀವು ವಿಗ್ರಹವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಲಕ್ಷ್ಮಿ ನಿಂತಿರಬಾರ್ದು, ಈ ರೀತಿಯಾದ ಫೋಟೋಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಡಿ. ಲಕ್ಷ್ಮಿಯಲ್ಲಿ ಈ ರೀತಿ ಲಕ್ಷ್ಮಿಯ ಎರಡೂ ಭಾಗದಲ್ಲಿ ಒಂದು ಆನೆ ಇರಬೇಕು. ಜೊತೆಗೆ ತಾಯಿ ಕಮಲದ ಮೇಲೆ ನಗುಮುಖದಲ್ಲಿ ಕುಂತಿರಬೇಕು. ತಾಯಿಯ ಕೈಯಿಂದ ಒಂದು ಧಾನ್ಯಗಳು ಬರೋ ರೀತಿ ಇರಬೇಕು. ಈ ರೀತಿಯಾದ ಫೋಟೋಗಳು ಪೂಜೆಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಮನೆಗೆ ಸಮೃದ್ಧಿನ ತಂದುಕೊಡ್ತಾರೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಈ ರೀತಿಯಾದ ಫೋಟೋಗಳನ್ನ ಬೇಕಾದ್ರೆ, ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ, ತೊಗೊಬರ್ಬೇಕಂದ್ರೆ ಈ ರೀತಿಯಾದ ಫೋಟೋಗಳನ್ನ ನೀವು ತೊಗೊಂಡು ಬನ್ನಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಈಗ ನಾವು ಯೂಶಲಿ ದುರ್ಗಾ ಪರಮೇಶ್ವರಿ ಅಥವಾ ಕಾಳಿ ದೇವಸ್ಥಾನಗಳಿಗೆ ಹೋಗಿ ಪೂಜೆನ ಮಾಡಿಸ್ತಾ ಇರ್ತೀವಿ. ಪೂಜೆ ಮಾಡಿಸಿದಾಗ ಏನೋ ಒಂದು ಒಳ್ಳೇದಾಗ್ತಾ ಇರುತ್ತೆ. ಆವಾಗ ನಮಗೆ ತಲೆಗೆ ಫಸ್ಟಿಗೆ ಬರೋದೇ ತಾಯಿ ಫೋಟೋನ ತಂದು ಮನೇಲಿಟ್ಟು ಪೂಜೆ ಮಾಡೋಣ ಅಂತ. ಸೊ ಈ ರೀತಿಯಾಗಿ ಕಾಳಿ ದೇವರ ಫೋಟೋಗಳನ್ನ ಮನೆಯಲ್ಲಿಟ್ಟು ನಾವು ಪೂಜೆ ಮಾಡಬಾರ್ದು. ಯಾಕಂದರೆ ತಾಯಿ ಕೋಪದಲ್ಲಿರ್ತಾಳಂತೆ. ಆವಾಗ ಈಗ ಆ ತಾಯಿನ ಸಮಾಧಾನ ಮಾಡೋದಕ್ಕೆ ಶಿವನೇ ಎಷ್ಟೋ ಟೈಮ್ ತೊಗೊಂಡ ಅಂತ ಹೇಳ್ತಾರೆ. ಅಂಥ ತಾಯಿನ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡುವಷ್ಟು ಯೋಗ್ಯರಲ್ಲ. ಸೊ ಹಾಗಾಗಿ ಈ ರೀತಿಯಾದ ಕಾಳಿ ಫೋಟೋಗಳನ್ನೂ ಕೂಡ ಮನೆಯಲ್ಲಿಟ್ಟು ಪೂಜೆನ ಮಾಡಬಾರ್ದು. ಪಾರ್ವತಿ ದೇವರಾಗಿರ್ಬೋದು, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಶಾಂತ ರೂಪದಲ್ಲಿರುವಂಥ ತಾಯಿ ಫೋಟೋಗಳನ್ನ ಇಟ್ಟು ಪೂಜೆ ಮಾಡ್ಬೋದು. ಆದರೆ ಕ್ರೋಧದಲ್ಲಿರುವಂಥ ತಾಯಿ ಫೋಟೋಗಳನ್ನ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಬಾರ್ದು. ಅದೇ ಪ್ರಕಾರ ಶಿವನಲ್ಲೂ ಅಷ್ಟೇ, ಶಿವನ ವಿಗ್ರಹವನ್ನೇ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಅಂದರೆ ತಪಸ್ಸು ಮಾಡ್ತಾ ಇರುವಂಥ ಶಿವನ ವಿಗ್ರಹವನ್ನೇ ಮನೆಯಲ್ಲಿ ಇಡಬಾರ್ದು, ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಅಷ್ಟರ ಮಟ್ಟಿಗೆ ನನಗೂ ಗೊತ್ತಿಲ್ಲ. ಬಟ್ ಆದರೆ ಶಿವ ಈ ರೀತಿ ತಾಂಡವ ರೂಪದಲ್ಲಿರುವಂಥ ಫೋಟೋಗಳನ್ನು ಕೂಡ ಮನೆಯಲ್ಲಿ ಇಟ್ಟು ಪೂಜೆನ ಮಾಡಬಾರ್ದು. ಈವನ್ ಪೇಂಟಿಂಗ್ ಕೂಡ ಮನೆಯಲ್ಲಿ ಈ ರೀತಿಯಾಗಿ ಪೇಂಟಿಂಗ್ಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು. ಶಿವನ ಯಾವುದೇ ರೂಪದ ದೇವರು, ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರಾಗಿರ್ಬೋದು, ಲಿಂಗ ರೂಪದಲ್ಲಿ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಲಿಂಗನೂ ಅಷ್ಟೇ, ಒಂದು ಬೆರಳು ಸೈಜ್ ಉದ್ದ ಇರುವಂಥ ಲಿಂಗನ ತಗೊಳ್ಳಿ, ಅದಕ್ಕೆ ಪ್ರತಿ ಸೋಮವಾರ ತಪ್ಪದೆ ಅಭಿಷೇಕ ಪೂಜೆನ ಮಾಡಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಶಿವನ ರೂಪದ ದೇವರುಗಳಾದರೂ ನಿಮಗೆ ಅದು ಒಂದು ಫಲ ಸಿಗುತ್ತೆ. ಬಟ್ ಆದರೆ ಕ್ರೋಧದಲ್ಲಿರುವಂಥ ಶಿವನ ಫೋಟೋಗಳನ್ನ ಮನೆಯಲ್ಲಿ ಇಡಬೇಡಿ. ಇದೇ ಪ್ರಕಾರ ಕಾಲಭೈರವನ ಫೋಟೋನು ಕೂಡ ಮನೆಯಲ್ಲಿ ಇಡಬಾರ್ದು. ಇದೇ ಪ್ರಕಾರ ವಿಷ್ಣು ದೇವರ ನೋಡೋದಾದರೆ ನಾವು ಉಗ್ರ ನರಸಿಂಹಸ್ವಾಮಿ
ಅದರಲ್ಲೂ ನರಸಿಂಹಸ್ವಾಮಿನ ಶಾಂತವಾಗಿರುವಂಥ ನರಸಿಂಹಸ್ವಾಮಿಯನ್ನೇ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂದರೂ ಕೆಲವು ನಿಯಮಗಳನ್ನ ಶ್ರದ್ಧೆಯಿಂದ ಪಾಲಿಸ್ಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈ ಒಂದು ಕ್ರೋಧವಾಗಿರುವಂಥ ಉಗ್ರ ನರಸಿಂಹಸ್ವಾಮಿ ಫೋಟೋವನ್ನು ಕೂಡ ಮನೆಯಲ್ಲಿ ಇಡಬಾರ್ದು. ದಯವಿಟ್ಟು ಮನೆಯಲ್ಲಿ ಆ ರೀತಿಯಾದ ಫೋಟೋಗಳನ್ನ ಇಟ್ಕೋಬೇಡಿ. ಯಾವುದೇ ದೇವ್ರದ್ದಾದರೂ ಕ್ರೋಧ ರೂಪದಲ್ಲಿ ಇರಬಾರ್ದು. ಇತ್ತೀಚೆಗೆ ಯಾವುದೇ ಗ್ರಹಗಳ ಒಂದು ತೊಂದರೆ ನಡೀತಾ ಇದೆ ಅಂದಾಗ ಅಥವಾ ಮನಸ್ಸಲ್ಲಿ ಅಸಮಾಧಾನ ಇದೆ, ಕೆಲಸಗಳ ಅಡೆತಡೆಗಳಿದೆ ಅಂದಾಗ ಜ್ಯೋತಿಷ್ಯರು ಮೊದಲಿಗೆ ನಮಗೆ ಕೊಡೋದೇ ಒಂದು ಸಲಹೆ ಕೊಡೋದೇ, ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಹೊತ್ತು ಅಲ್ಲಿ ಹೋಗಿ ಎಳ್ಳು ಬತ್ತಿನ ಹಚ್ಚಿ ಅಂತ ಹೇಳ್ತಾರೆ. ಆದರೆ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಎಳ್ಳು ಬತ್ತಿ ಹಚ್ಚಿ ಎಳ್ಳೆಣ್ಣೆನ ದಾನ ಮಾಡಿ, ಆದರೆ ಈ ಸ್ವಾಮಿಯನ್ನು ನಾವು ಮನೆಯಲ್ಲಿ ಪೂಜೆ ಮಾಡುವಷ್ಟು ಯೋಗ್ಯರಲ್ಲ. ದಯವಿಟ್ಟು ಅದನ್ನು ಮರಿಬೇಡಿ. ಸೊ ಯಾವುದೇ ಕಾರಣಕ್ಕೂ ಶನಿ ಪರಮಾತ್ಮನ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಲೇಬಾರ್ದು. ಇದು ತುಂಬ ಎಚ್ಚರಿಕೆಯಿಂದ ಇರಿ. ಈ ದೇವ್ರನ್ನ ಪೂಜೆ ಮಾಡುವಷ್ಟು ಯೋಗ್ಯತೆ ನಮಗಿರೋದಿಲ್ಲ. ಯಾಕಂದರೆ ಅದನ್ನು ತುಂಬ ಶಾಸ್ತ್ರಬದ್ಧವಾಗಿ ಮಾಡಬೇಕು, ಜೊತೆಗೆ ತುಂಬ ನಿಯಮಬದ್ಧವಾಗಿ ಕೂಡ ನಾವು ಇರಬೇಕಾಗತ್ತೆ. ಅಷ್ಟು ನಿಯಮಬದ್ಧತೆ ನಮ್ಮಲ್ಲಿ ಇರೋದೇ ಇಲ್ಲ. ಮನುಷ್ಯ ಅಲ್ವಾ, ಸೊ ಹಾಗಾಗಿ ನಿಯಮಬದ್ಧತೆ ಇರೋದೇ ಇಲ್ಲ. ಸೊ ಹಾಗಾಗಿ ನಾವು ಮನೆಯಲ್ಲಿ ಈ ರೀತಿಯಾದ ಫೋಟೋಗಳನ್ನ ಇಡಲೇಬಾರ್ದು. ಈ ಸ್ವಾಮಿಯ ಹೆಸರನ್ನು ಕೂಡ ಕಾಲಿಗೆ ಚಪ್ಪಲಿ ಇದ್ದಾಗ ಹೇಳ್ಬಾರ್ದು ಅಂತ ಹೇಳ್ತಾರೆ. ಅಷ್ಟು ಕಟ್ಟುನಿಟ್ಟಾದ ಸ್ವಾಮಿಯವರು. ಸೊ ದಯವಿಟ್ಟು ಇವರ ಫೋಟೋವನ್ನು ಕೂಡ ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ. ಇನ್ನು ಈ ರೀತಿಯಾದ ಫೋಟೋಗಳು ಅಪ್ಪಿತಪ್ಪಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ನನಗೆ ಗೊತ್ತಿಲ್ಲದೆ ತಂದು ಇಟ್ಟಿದ್ದೀನಿ, ನಾನು ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅನ್ನೋರು, ಅಕಸ್ಮಾತ್ ನಾನು ತೆಗಿತೀನಿ, ಇಲ್ಲ ನಾನು ಇಟ್ಕೊಳ್ಳೋದಿಲ್ಲ ಅಂತ ನಿಮ್ಗೆ ಅನಿಸಿ ತೆಗೆದ್ರೆ, ಯಾವ ದಿನ ತೆಗಿಬೇಕು ಅಂದರೆ ನೀವು ಬುಧವಾರ ಅಥವಾ ಭಾನುವಾರ ಈ 2 ದಿನದಲ್ಲಿ ನೀವು ಫೋಟೋಗಳನ್ನ ಮನೆಯಿಂದ ತೆಗೆದು ಆಚೆ ಹಾಕಬೇಕಾಗತ್ತೆ. ಈ ಯಾವುದೇ ಫೋಟೋಗಳನ್ನ ಅಲ್ಲಿ ನೀವು ಹೊಸದಾಗಿ ಫೋಟೋ ತರ್ತಾಯಿದ್ದೀನಿ, ಹಳೆ ಫೋಟೋಗಳನ್ನ ನಾನು ವಿಸರ್ಜನೆ ಮಾಡ್ತಾಯಿದ್ದೀನಿ ಅನ್ನೋರು ದಯವಿಟ್ಟು ಬುಧವಾರ ತಪ್ಪರೆ ಭಾನುವಾರ ಮಾತ್ರ ಈ ಫೋಟೋಗಳನ್ನ ನೀವು ವಿಸರ್ಜನೆ ಮಾಡ್ಬೋದು. ನೋಡಿದ್ರಲ್ವಾ, ಇವತ್ತು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಉಪಯುಕ್ತ ಮಾಹಿತಿಗಳನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.